ಕುಮಾರಸ್ವಾಮಿ ಹೇಳ್ತಾರೆ ಒಂದು ವರ್ಗದ ಜನರನ್ನ ಕಾಂಗ್ರೆಸ್ ಓಲೈಕೆ ಮಾಡ್ತಾ ಇದೆ, ಹೀಗಾಗಿ ಇಂಥ ಘಟನೆಗಳು ನಡೀತಾ ಇದಾವೆ ಅಂತ. ಕುಮಾರಸ್ವಾಮಿ ಅವರೀಗ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಆ ಮಾತು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅದನ್ನ ಮಾತು ಹೇಳಲೇಬೇಕು. ಮೊದಲು ಅವ್ರ ತಂದೆಯವ್ರು ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊಳ್ಳಿ. ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಮುಂದಿನ ಜನ್ಮ ಅಂತಿದ್ರೆ ಅಂತೇಳಿ ಹೇಳಿದ್ದನ್ನು ಮರ್ತುಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಅವ್ರು ಅಂತ ಕಾಣಿಸ್ತಿದೆ. ಕುಮಾರಸ್ವಾಮಿ ಅವರು ಏನೋ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ಡಲ್ಲಿ ಇದನ್ನ ಇರಿಯೋದು ಬೇಡ, ಕಡ್ಡಿ ಇರಿಯೋದು ಬೇಡ ಅಂತ ಹೇಳಿ ಅವ್ರಿಗೆ ಎಲ್ಲಿ ನಡೆದ್ರು ಕೂಡ ತಪ್ಪು ಮಾಡೋದು ತಪ್ಪೆ. ಅದು ಕುಮಾರಸ್ವಾಮಿ ಅವರು ಇದನ್ನ ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲೆಲ್ಲ ಅವರೇ ಓಲೈಸಕ್ಕೆ ಹೊಂಟಿರ್ಲಿಲ್ವಾ, ಎಲ್ಲ ಮುಸಲ್ಮಾನ್ ಬಂದವ್ರನ್ನ ಓಲೈಸಕ್ಕೆ ಹೊಂಟಿರ್ಲಿಲ್ವಾ ಅವರು? ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ. ಎಲ್ಲೂ ಕೂಡ ಇಂಥ ಘಟನೆಗಳಾಗಬಾರ್ದು. ಯಾವುದೇ ಧರ್ಮಕ್ಕಾಗಲಿ, ಅವ್ರ ಧರ್ಮಕ್ಕೂ ಅಪಚಾರ ಆಗಬಾರ್ದು, ಹಿಂದೂ ಧರ್ಮಕ್ಕೂ ಅಪಚಾರ ಆಗಬಾರ್ದು. ಆ ರೀತಿ ನಾವು ಹಿಂದ್ಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ಯಾವ ಧರ್ಮದವ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಮುಂದೆ ಈ ರೀತಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸ್ತದೆ. ಸೂಕ್ಷ್ಮವಾಗಿರುತ್ತೆ ಮೆರವಣಿಗೆಗಳು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಮುಂಚೆ ತೆಗೆದುಕೊಂಡು ಇಂಥ ಘಟನೆಗಳಾಗ್ತಿರಲಿಲ್ಲ. ಸರ್ಕಾರ ಅಂದ್ರೆ ನಿಮ್ಮ ಉದ್ದೇಶ ಸರ್ಕಾರನೇ ಮಾಡಿಸೈತೆ ನಂಗೆ ನೀವು ಮಾತಾಡೋದು? ಕಟ್ಟುನಿಟ್ಟಿನ ಕೇಳಿ, ಕೆಲವು ಪ್ರದೇಶಗಳನ್ನ ಸರ್ಕಾರ ಗುರುತಿಸಿದೆ. ಎಲ್ಲಿ ಸಾಮಾನ್ಯವಾಗಿ ಈ ತರ ಕೋಮಗಲಭೆಗಳಾಗ್ತವೆ ಅಂತಕ್ಕಂಥ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ. ಈಗ ನನ್ನ ಕ್ಷೇತ್ರದಲ್ಲಿ, ಮಾಗಡಿ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಂತೆ ಇದ್ದೀವಿ. ಇಲ್ಲ ಅವಶ್ಯಕತೆ ಇಲ್ಲ. ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂತಾರೆ. ಈ ಮುಸಲ್ಮಾನ್ ಬಾಂಧವರು ಅವ್ರ ಕೆಲಸ ಮಾಡ್ಕೊಂತಾರೆ, ನಮ್ಮ ಹಿಂದೂಗಳು ಇವ್ರ ಕೆಲಸ ಮಾಡ್ಕೊಂತಾರೆ. ಅವ್ರವ್ರ ಧರ್ಮನ ಅವ್ರು ಗೌರವಿಸ್ಕೊಂಡು ಅವ್ರವ್ರ ಹಬ್ಬನ ಆಚರಣೆ ಮಾಡ್ತಾರೆ. ಈಗ ಮಾಗಡಿನಲ್ಲಿ ಅಂತ ವಾತಾವರಣ ಯಾವತ್ತೂ ನಿರ್ಮಾಣ ಆಗೇ ಇಲ್ಲ. ನಾಳೆ ಆಕಸ್ಮಿಕವಾಗಿ ಆಗ್ಬೋದೇನೋ. ಸರ್ಕಾರ ಅದಕ್ಕೆ ಮುಂದಾಲೋಚನೆ ಮಾಡಬೇಕು. ಸರ್ಕಾರ ಅದನ್ನ ಕ್ರಮ ತಗೊಳ್ತದೆ. ಬಟ್ ನಾಗಮಂಗಲದಲ್ಲಿ ಇಂಥ ಘಟನೆ ಯಾವಾಗಲೂ ಕೂಡ ಆಗಿರಲಿಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ. ಮಾಡಿರೋರು ತಪ್ಪು ಮಾಡಿರೋರು ಶಿಕ್ಷೆ ಅನ್ಬೋದು.